ಎಲ್ಲರಿಗೂ ನಮಸ್ಕಾರಗಳು. ಲೋಕಸಭೆಯ ಅರ್ಥ. ಲೋಕಸಭೆ ಎಂದರೆ ಜನರ ಸಭೆ. ಇದು ಭಾರತದ ಸಂಸತ್ತಿನ ಕೆಳಸದನವಾಗಿದ್ದು, ಭಾರತೀಯ ನಾಗರಿಕರು ನೇರ ಚುನಾವಣೆಯ ಮೂಲಕ ಆಯ್ಕೆ ಮಾಡಿದ ಜನಪ್ರತಿನಿಧಿಗಳಿಂದ ರಚಿಸಲ್ಪಟ್ಟಿದೆ. ಲೋಕಸಭೆ ದೇಶದ ಜನರ ಅಭಿಪ್ರಾಯ, ಸಮಸ್ಯೆ ಮತ್ತು ಆಶಯಗಳನ್ನು ಸರ್ಕಾರದ ಮುಂದೆ ಪ್ರತಿನಿಧಿಸುವ ಪ್ರಮುಖ ಸದನವಾಗಿದೆ. ಲೋಕಸಭೆಯ ರಚನೆ. ಲೋಕಸಭೆಯ ಗರಿಷ್ಠ ಸದಸ್ಯರ ಸಂಖ್ಯೆ 552 ಆಗಿದೆ. ಪ್ರಸ್ತುತ ಲೋಕಸಭೆಯಲ್ಲಿ 543 ಸದಸ್ಯರು ಇದ್ದಾರೆ. ಇವರಲ್ಲಿ 530 ಸದಸ್ಯರು ವಿವಿಧ ರಾಜ್ಯಗಳಿಂದ ಮತ್ತು 13 ಸದಸ್ಯರು ಕೇಂದ್ರಾಡಳಿತ ಪ್ರದೇಶಗಳಿಂದ ನೇರ ಚುನಾವಣೆ ಮೂಲಕ ಆಯ್ಕೆಯಾಗುತ್ತಾರೆ. ಲೋಕಸಭೆಯ ಸದಸ್ಯರನ್ನು ಜನರು ಸಾಮಾನ್ಯ ಚುನಾವಣೆಯಲ್ಲಿ ಪ್ರಥಮ ಪಾಸ್ಟ್ ದಿ ಪೋಸ್ಟ್ ಪದ್ಧತಿಯ ಮೂಲಕ ಆಯ್ಕೆ ಮಾಡುತ್ತಾರೆ. ಲೋಕಸಭೆಯ ಅವಧಿ 5 ವರ್ಷಗಳಾಗಿದ್ದು, ರಾಷ್ಟ್ರಪತಿಗಳು ಅಗತ್ಯವಿದ್ದರೆ ಸದನವನ್ನು ವಿಸರ್ಜಿಸಬಹುದು. ಲೋಕಸಭೆಯ ಅಧ್ಯಕ್ಷನಾಗಿ ಸ್ಪೀಕರ್ ಕಾರ್ಯನಿರ್ವಹಿಸುತ್ತಾರೆ. ಸ್ಪೀಕರ್ ಸದನದ ಕಾರ್ಯಚಟುವಟಿಕೆಗಳನ್ನು ನಿಯಂತ್ರಿಸಿ ಶಿಸ್ತು ಕಾಪಾಡುವ ಜವಾಬ್ದಾರಿಯನ್ನು ವಹಿಸುತ್ತಾರೆ. ಲೋಕಸಭೆಯ ಸದಸ್ಯರಾಗಲು ಅಗತ್ಯವಾದ ಅರ್ಹತೆಗಳು: ಭಾರತದ ನಾಗರಿಕನಾಗಿರಬೇಕು. ಕನಿಷ್ಠ ವಯಸ್ಸು 25 ವರ್ಷಗಳು ಪೂರ್ಣವಾಗಿರಬೇಕು. ಚುನಾವಣಾ ಆಯೋಗ ನಿಗದಿಪಡಿಸಿದ ಅರ್ಹತೆಗಳನ್ನು ಹೊಂದಿರಬೇಕು. ಯಾವುದೇ ಮತಕ್ಷೇತ್ರದ ಮತದಾರನಾಗಿರಬೇಕು. ಮಾನಸಿಕವಾಗಿ ಸಮರ್ಥನಾಗಿರಬೇಕು. ದಿವಾಳಿ ಆಗಿರಬಾರದು. ಲಾಭದ ಹುದ್ದೆ ಹೊಂದಿರಬಾರದು. ಸಂವಿಧಾನ ಅಥವಾ ಕಾನೂನು ಪ್ರಕಾರ ಅನರ್ಹತೆಯನ್ನು ಹೊಂದಿರಬಾರದು. ಲೋಕಸಭೆಯ ಕಾರ್ಯಗಳು: ಕಾನೂನು ರಚನೆ. ಲೋಕಸಭೆ ಹೊಸ ಕಾನೂನುಗಳನ್ನು ರೂಪಿಸುವುದು ಹಾಗೂ ಹಳೆಯ ಕಾನೂನುಗಳಿಗೆ ತಿದ್ದುಪಡಿ ಮಾಡುವುದು. ಹಣಕಾಸು ಕಾರ್ಯ: ಬಜೆಟ್ ಮತ್ತು ಹಣಕಾಸು ಮಸೂದೆಗಳನ್ನು ಚರ್ಚಿಸಿ ಅನುಮೋದಿಸುವುದು. ಸರ್ಕಾರದ ಮೇಲ್ವಿಚಾರಣೆ: ಪ್ರಶ್ನೋತ್ತರ, ಚರ್ಚೆ ಮತ್ತು ನಿರ್ಣಯಗಳ ಮೂಲಕ ಸರ್ಕಾರದ ಕಾರ್ಯಗಳನ್ನು ಪರಿಶೀಲಿಸುವುದು. ಅವಿಶ್ವಾಸ ನಿರ್ಣಯ: ಕೇಂದ್ರ ಸರ್ಕಾರದ ಮೇಲೆ ಅವಿಶ್ವಾಸ ನಿರ್ಣಯ ಮಂಡಿಸಿ ಸರ್ಕಾರವನ್ನು ಅಧಿಕಾರದಿಂದ ತೆಗೆದುಹಾಕುವ ಕಾರ್ಯ. ಜನಪ್ರತಿನಿಧಿತ್ವ: ಜನರ ಸಮಸ್ಯೆಗಳನ್ನು ಸಂಸತ್ತಿನಲ್ಲಿ ಪ್ರಸ್ತಾಪಿಸುವುದು. ರಾಷ್ಟ್ರೀಯ ನೀತಿಗಳ ಚರ್ಚೆ: ರಾಷ್ಟ್ರದ ಪ್ರಮುಖ ವಿಷಯಗಳ ಕುರಿತು ಚರ್ಚಿಸಿ ಮಾರ್ಗದರ್ಶನ ನೀಡುವುದು. ಧನ್ಯವಾದ.